ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 6/12/2024 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನೀವೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ನೀವು ಇಲ್ಲಿರುತ್ತಾ ಹೊಸ ಪ್ರಪಂಚವನ್ನು ನೆನಪು ಮಾಡಬೇಕಾಗಿದೆ ಮತ್ತು ಆತ್ಮವನ್ನು ಪಾವನ ಮಾಡಿಕೊಳ್ಳಬೇಕಾಗಿದೆ. ಪ್ರಶ್ನೆ: ತಂದೆಯು ನಿಮಗೆ ಇಂಥ ಯಾವ ತಿಳುವಳಿಕೆಯನ್ನು ಕೊಟ್ಟರು? ಯಾವುದರಿಂದ ಬುದ್ಧಿಯು ಬೀಗವು ತೆರೆಯಿತು? ಉತ್ತರ: ತಂದೆಯು ಈ ಬೇಹದ್ದಿನ ಅನಾದಿ ನಾಟಕದ ಇಂಥ ತಿಳುವಳಿಕೆ ಕೊಟ್ಟಿದ್ದಾರೆ. ಇದರಿಂದ ಬುದ್ಧಿಗೆ ಯಾವ ಗ್ರಾಡೇಜ್ ಬೀಗ ಹಾಕಲ್ಪಟ್ಟಿದೆಯೋ ಅದು ತೆರೆದು ಬಿಡುತ್ತದೆ. ಕಲ್ಲು ಬುದ್ಧಿಯಿಂದ ಪಾರಸು ಬುದ್ಧಿಯಾಗಿ ಬಿಡುತ್ತದೆ. ತಂದೆಯು ಈ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಈ ಡ್ರಾಮಾದಲ್ಲಿ ಪ್ರತಿಯೊಬ್ಬ ಪಾತ್ರದವರಿಗೆ ತನ್ನದೇ ಅನಾದಿ ಪಾತ್ರವಿದೆ. ಯಾರ ಕಲ್ಪದ ಮೊದಲು ಎಷ್ಟು ಓದಿದ್ದಾರೆ ಅವರೇ ಈಗಲೂ ಸಹ ಓದುತ್ತಾರೆ. ಪುರುಷಾರ್ಥ ಮಾಡಿ ತನ್ನ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮೀಯ ತಂದೆಯ ಕುರಿತು ಕಲಿಸುತ್ತಾರೆ. ಯಾವಾಗಿನಿಂದ ತಂದೆಯಾಗಿದ್ದಾರೆಯೋ ಆಗಿನಿಂದ ಶಿಕ್ಷಕನೂ ಆಗಿದ್ದಾರೆ. ಆಗಿನಿಂದಲೇ ನಂತರ ಸದ್ಗುರಿನ ರೂಪದಲ್ಲಿ ಶಿಕ್ಷಣವನ್ನು ಕೊಡುತ್ತಿದ್ದಾರೆ. ಇದನ್ನಂತೂ ನೀವು ಮಕ್ಕಳು ಮೊದಲೇ ತಿಳಿದುಕೊಂಡಿದ್ದೀರಿ. ಅವರು ತಂದೆ ಶಿಕ್ಷಕ ಗುರುವಾಗಿದ್ದಾರೆಂದರೆ ಚಿಕ್ಕ ಮಗುವಂತೂ ಅಲ್ಲ, ಶ್ರೇಷ್ಠಾತಿ ಶ್ರೇಷ್ಠ ದೊಡ್ಡವರಿಗಿಂತಲೂ ದೊಡ್ಡವರಾಗಿದ್ದಾರೆ. ತಂದೆಗೆ ತಿಳಿದಿದೆ ಇವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ. ಬಂದು ನನ್ನನ್ನು ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಿ ಎಂದು ನಾಟಕದ ಯೋಜನೆ ಅನುಸಾರ ಕರೆದಿರಿ. ಆದರೆ ಏನನ್ನೂ ಅರ್ಥಕೊಂಡಿರಲಿಲ್ಲ. ಈಗ ನೀವು ತಿಳಿದುಕೊಂಡಿದ್ದೀರಿ. ಪಾವನ ಪ್ರಪಂಚವೆಂದು ಸತ್ಯಯುಗಕ್ಕೆ, ಪತಿತ ಪ್ರಪಂಚವೆಂದು ಕಲಿಯುಗಕ್ಕೆ ಹೇಳಲಾಗುತ್ತದೆ. ತಂದೆಯೇ ಬಂದು ನಮ್ಮನ್ನು ರಾವಣ ಬಂಧನದಿಂದ ಬಿಡಿಸಿ ದುಃಖದಿಂದ ಮುಕ್ತರನ್ನಾಗಿ ಮಾಡಿ ಸುಖ ಶಾಂತಿ ಧಾಮದಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ. ಎರಡು ಹೆಸರುಗಳು ಚೆನ್ನಾಗಿದೆ: ಮುಕ್ತಿ, ಜೀವನ್ಮುಕ್ತಿ, ಅಥವಾ ಶಾಂತಿಧಾಮ, ಸುಖಧಾಮ. ಶಾಂತಿಧಾಮವೆಲ್ಲಿದೆ ಅಥವಾ ಸುಖಧಾಮವೆಲ್ಲಿದೆ ಎಂಬುದನ್ನು ನೀವು ಮಕ್ಕಳ ವಿನ ಮತ್ಯಾರ ಬುದ್ಧಿಯಲ್ಲಿಲ್ಲ. ಸಂಪೂರ್ಣ ಬುದ್ಧಿಹೀನರಾಗಿ ಬಿಟ್ಟಿದ್ದಾರೆ. ನೀವು ಲಕ್ಷ್ಯವೇ ಬುದ್ಧಿವಂತದಾಗಿದೆ. ನಿಮ್ಮ ಲಕ್ಷ್ಯವೇ ಬುದ್ಧಿವಂತದಾಗಿದೆ. ನಾವು ಹೀಗೆ ಬುದ್ಧಿವಂತರಾಗಬೇಕೆಂದು ಬುದ್ಧಿಹೀನರಿಗೆ ಲಕ್ಷ್ಯವಿರುತ್ತದೆ. ಎಲ್ಲರಿಗೂ ಕಲಿಸಿಕೊಡಬೇಕು. ಇಲ್ಲಿ ಮನುಷ್ಯರಿಂದ ದೇವತೆಗಳಾಗುವ ಲಕ್ಷ್ಯವಿದೆ. ಇದು ಮನುಷ್ಯ ಸೃಷ್ಟಿ, ಅದು ದೇವತೆಗಳ ಸೃಷ್ಟಿಯಾಗಿದೆ. ಸತ್ಯಯುಗದಲ್ಲಿ ದೇವತೆಗಳ ಸೃಷ್ಟಿ ಇರುತ್ತದೆ. ಅಂದ ಮೇಲೆ ಅವಶ್ಯವಾಗಿ ಕಲಿಯುಗದಲ್ಲಿ ಮನುಷ್ಯರ ಸೃಷ್ಟಿ ಇರುವುದು. ಈಗ ಮನುಷ್ಯರಿಂದ ದೇವತೆಗಳಾಗಬೇಕೆಂದರೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮಯುಗವು ಇರುವುದು. ಅವರು ದೇವತೆಗಳು, ಇವರು ಮನುಷ್ಯರಾಗಿದ್ದಾರೆ. ದೇವತೆಗಳು ಬುದ್ಧಿವಂತರಾಗಿದ್ದಾರೆ. ಅವರನ್ನು ತಂದೆಯು ಎಷ್ಟು ಬುದ್ಧಿವಂತರನ್ನಾಗಿ ಮಾಡಿದ್ದಾರೆ. ಯಾವ ತಂದೆಯು ವಿಶ್ವದ ಮಾಲೀಕನಾಗಿದ್ದಾರೆ, ಭಲೆ ಅವರು ಮಾಲೀಕನಾಗಿರುವುದಿಲ್ಲ. ಈ ರೀತಿ ಗಾಯನ ಮಾಡಲಾಗುತ್ತದೆ. ಬೇಹದ್ದಿನ ತಂದೆ ಬೇಹದ್ದಿನ ಸುಖ ನೀಡುವರಾಗಿದ್ದಾರೆ. ಬೇಹದ್ದಿನ ಸುಖವು ಹೊಸ ಪ್ರಪಂಚದಲ್ಲಿರುತ್ತದೆ ಮತ್ತು ಬೇಹದ್ದಿನ ದುಃಖವು ಹಳೆಯ ಪ್ರಪಂಚದಲ್ಲಿರುತ್ತದೆ. ದೇವತೆಗಳ ಚಿತ್ರವು ಬಹಳ ನಿಮ್ಮ ಸಮ್ಮುಖದಲ್ಲಿದೆ. ದೇವತೆಗಳ ಚಿತ್ರಗಳು ಸಹ ನಿಮ್ಮ ಸಮ್ಮುಖದಲ್ಲಿದೆ. ಅವರ ಗಾಯನವೂ ಇದೆ. ಇತ್ತೀಚಿನ ದಿನಗಳಲ್ಲಿ ಪಂಚಭೂತಗಳಿಗೂ ಪೂಜೆ ಮಾಡುತ್ತಿರುತ್ತಾರೆ. ಈಗ ತಂದೆಯು ನೀವು ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ನಿಮ್ಮಲ್ಲೇ ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದೀರಿ. ನಮ್ಮ ಒಂದು ಕಾಲು ಸ್ವರ್ಗದಲ್ಲಿ, ಇನ್ನೊಂದು ಕಾಲು ನರಕದಲ್ಲಿದೆ. ಇರುವುದು ಇಲ್ಲೇ, ಆದರೆ ಬುದ್ಧಿಯು ಹೊಸ ಪ್ರಪಂಚದಲ್ಲಿದೆ. ಮತ್ತು ಹೊಸ ಪ್ರಪಂಚದಲ್ಲಿ ಯಾರು ಕರೆದುಕೊಂಡು ಹೋಗುವರೋ ಅವರನ್ನು ನೆನಪು ಮಾಡಬೇಕಾಗಿದೆ. ತಂದೆಯ ನೆನಪಿನಿಂದಲೇ ನೀವು ಪವಿತ್ರರಾಗುವಿರಿ. ಇದನ್ನು ಶಿವ ತಂದೆಯು ತಿಳಿಸುತ್ತಾರೆ. ಶಿವ ಜಯಂತಿಯನ್ನು ಅವಶ್ಯವಾಗಿ ಆಚರಣೆ ಮಾಡುತ್ತಾರೆ. ಅವರು ಯಾವಾಗ ಬಂದರು, ಬಂದು ಏನು ಮಾಡಿದರು, ಇದನ್ನೇನೂ ತಿಳಿದುಕೊಂಡಿಲ್ಲ. ಶಿವರಾತ್ರಿ ಮತ್ತು ಕೃಷ್ಣನ ಜಯಂತಿಯನ್ನು ಆಚರಿಸುತ್ತಾರೆ. ಕೃಷ್ಣನಿಗೆ ಹೇಳುವ ಅದೇ ಶಬ್ದಗಳನ್ನು ಶಿವ ತಂದೆಗೆ ಹೇಳುವುದಿಲ್ಲ. ಆದ್ದರಿಂದ ಶಿವನ ರಾತ್ರಿ ಎಂದು ಹೇಳುತ್ತಾರೆ, ಆದರೆ ಅದರ ಅರ್ಥವನ್ನು ತಿಳಿದುಕೊಂಡಿಲ್ಲ.
ನೀವು ಮಕ್ಕಳಿಗಂತೂ ಈಗ ಅರ್ಥವನ್ನು ತಿಳಿಸಲಾಗುತ್ತದೆ. ಕಲಿಯುಗದ ಅಂತಿಮದಲ್ಲಿ ಅಪಾರ ದುಃಖವಿದೆ, ಮತ್ತೆ ಸತ್ಯಯುಗದಲ್ಲಿ ಅಪಾರ ಸುಖವಿರುತ್ತದೆ. ಈ ಜ್ಞಾನವು ನೀವು ಮಕ್ಕಳಿಗೆ ಈಗ ಸಿಕ್ಕಿದೆ. ನೀವು ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ. ಯಾರು ಕಲ್ಪದ ಹಿಂದೆ ಓದಿರುವರೋ ಅವರೇ ಈಗಲೂ ಓದುತ್ತಾರೆ. ಯಾರೆಷ್ಟು ಪುರುಷಾರ್ಥ ಮಾಡಿರುವರೋ ಅವರೇ ಮಾಡುತ್ತಾರೆ ಮತ್ತು ಅಂಥ ಪದವಿಯನ್ನೇ ಪಡೆಯುತ್ತಾರೆ. ನಿಮ್ಮ ಬುದ್ಧಿಯಲ್ಲಿದೆ ಪೂರ್ಣ ಚಕ್ರವಿದೆ. ನೀವೇ ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಮತ್ತೆ ನೀವೇ ಕೆಳಗಿಳಿಯುತ್ತೀರಿ. ಮನುಷ್ಯಾತ್ಮರೆಲ್ಲರೂ ಮಾಲೆಯಾಗಿದ್ದಾರೆ. ಎಲ್ಲರೂ ನಂಬರ್ ವಾರ್ ಆಗಿ ಬರುತ್ತಾರೆ. ಪ್ರತಿಯೊಬ್ಬ ಪಾತ್ರಧಾರಿಗೆ ಯಾವ ಸಮಯದಲ್ಲಿ ಯಾರು ಯಾವ ಪಾತ್ರವನ್ನು ಅಭಿನಯಿಸಲೇಬೇಕೆಂದು ತಮ್ಮ ತಮ್ಮ ಪಾತ್ರವು ಸಿಕ್ಕಿದೆ. ಇದು ಅನಾದಿ ಮಾಡಲ್ಪಟ್ಟಂತ ನಾಟಕವಾಗಿದೆ. ಇದನ್ನು ತಂದೆಯು ತಿಳಿಸಿಕೊಡುತ್ತಾರೆ. ಈಗ ತಂದೆಯು ನಿಮಗೆ ಏನನ್ನು ತಿಳಿಸುವರೋ ಅದನ್ನು ನೀವು ನಿಮ್ಮ ಸಹೋದರಿಗೆ ತಿಳಿಸಬೇಕಾಗಿದೆ. ನಿಮ್ಮ ಬುದ್ಧಿಯಲ್ಲಿದೆ. ಪ್ರತಿ 5,000 ವರ್ಷಗಳ ನಂತರ ತಂದೆಯು ಬಂದು ತಿಳಿಸಿಕೊಡುತ್ತಾರೆ. ಮತ್ತೆ ನಾವು ಬಂದು ನಮ್ಮ ಸಹೋದರಿಗೆ ತಿಳಿಸುತ್ತೇವೆ. ಸಹೋದರ ಸಹೋದರತೆಯು ಆತ್ಮದ ಸಂಬಂಧದಲ್ಲಿದೆ. ಈ ಸಮಯದಲ್ಲಿ ನೀವು ತಮ್ಮನ್ನು ಅಶರೀರಿ ಆತ್ಮವೆಂದು ತಿಳಿಯಿರಿ. ಪಾವನರಾಗುವುದಕ್ಕಾಗಿಯೇ ಆತ್ಮವೇ ತನ್ನ ತಂದೆಯನ್ನು ನೆನಪು ಮಾಡಬೇಕಾಗುತ್ತದೆ. ಆತ್ಮವು ಪವಿತ್ರವಾದರೆ ಮತ್ತೆ ಶರೀರವು ಪವಿತ್ರವಾದದ್ದೇ ಸಿಗುತ್ತದೆ. ಆತ್ಮವು ಅಪವಿತ್ರವಾದರೆ ಅದರಿಂದ ಆಭರಣವೂ ಸಹ ಅಪವಿತ್ರವೇ. ನಂಬರ್ ವಾರಂತೂ ಇರುತ್ತಾರಲ್ವೇ? ಮುಖ ಲಕ್ಷಣ ಚಲನ ವಲನ ಒಬ್ಬರದು ಇನ್ನೊಬ್ಬರಿಗೆ ಹೋಲುವುದಿಲ್ಲ. ಎಲ್ಲರೂ ನಂಬರ್ ವಾರ್ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಾರೆ. ಸ್ವಲ್ಪವೂ ಅಂತರವಾಗುವುದಿಲ್ಲ. ನಾಟಕದಲ್ಲಿ ನಿನ್ನೆಯ ದಿನ ಯಾವ ದೃಶ್ಯವನ್ನು ನೋಡಿದ್ದೀರಿ ಅದೇ ದೃಶ್ಯವನ್ನು ನೋಡುತ್ತೀರಿ. ಆದರೆ ಪುನರಾವರ್ತನೆ ಆಗುತ್ತದೆ ಅಲ್ಲವೇ? ಅದೇ ರೀತಿ ಇದು ಬೆಹದ್ದಿನ ಮತ್ತು ನಿನ್ನೆಯ ನಾಟಕವಾಗಿದೆ. ನಿನ್ನೆಯ ದಿನ ನಿಮಗೆ ತಿಳಿಸಿದ್ದೇನು? ನೀವು ರಾಜ್ಯ ಭಾಗ್ಯವನ್ನು ತೆಗೆದುಕೊಂಡಿರಿ ಮತ್ತೆ ಕಳೆದುಕೊಂಡಿರಿ. ಇಂದು ಮತ್ತೆ ರಾಜ್ಯ ಭಾಗ್ಯವನ್ನು ಪಡೆಯಲು ತಿಳಿದುಕೊಳ್ಳುತ್ತೀರಿ. ಇಂದು ಭಾರತವು ಹಳೆಯ ನರಕವಾಗಿದೆ. ಇದೇ ಭಾರತವು ನಾಳೆ ಹೊಸ ಸ್ವರ್ಗವಾಗುತ್ತದೆ. ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗುತ್ತಿದ್ದೇವೆ. ಶ್ರೀಮತದನುಸಾರ ಶ್ರೇಷ್ಠರಾಗುತ್ತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ. ಶ್ರೇಷ್ಠರು ಅವಶ್ಯವಾಗಿ ಆಗುತ್ತಾ ಇರುತ್ತಾರೆ. ಈ ಲಕ್ಷ್ಮೀನಾರಾಯಣರು ಶ್ರೇಷ್ಠವಾಗುವುದರಿಂದ ಶ್ರೇಷ್ಠ ಸ್ವರ್ಗದಲ್ಲಿರುತ್ತಾರೆ. ಯಾರು ಭ್ರಷ್ಟರಿದ್ದಾರೆಯೋ ಅವರು ನರಕದಲ್ಲಿರುತ್ತಾರೆ. ಈ ರಹಸ್ಯವನ್ನು ನೀವು ಈಗ ತಿಳಿದುಕೊಂಡಿದ್ದೀರಿ. ಈ ಬೆಹತಿನ ನಾಟಕವನ್ನು ಯಾರಾದರೂ ಒಳ್ಳೆಯ ರೀತಿಯಲ್ಲಿ ಅರಿತುಕೊಂಡಾಗ ಮಾತ್ರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ. ಶಿವರಾತ್ರಿನ ಆಚರಿಸುತ್ತಾ ಆದರೆ ಏನನ್ನೂ ತಿಳಿದುಕೊಂಡಿಲ್ಲ. ಈಗ ನೀವು ಮಕ್ಕಳನ್ನು ರಿಫ್ರೆಶ್ ಮಾಡಲಾಗುತ್ತದೆ ಮತ್ತೆ ನೀವು ಅನ್ಯರನ್ನು ರಿಫ್ರೆಶ್ ಮಾಡುತ್ತೀರಿ. ಈಗ ನಿಮಗೆ ಜ್ಞಾನವು ಸಿಕ್ಕಿದೆ. ನೀವೇ ನಂತರ ಸದ್ಗತಿಯನ್ನು ಪಡೆಯುತ್ತೀರಿ. ತಂದೆಯು ತಿಳಿಸುತ್ತಾರೆ, ನಾನಂತೂ ಸ್ವರ್ಗದಲ್ಲಿ ಬರುವುದಿಲ್ಲ. ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡಿ ಪಾವನ ಪ್ರಪಂಚವನ್ನಾಗಿ ಮಾಡುವುದೇ ನಮ್ಮ ಕರ್ತವ್ಯವಾಗಿದೆ. ಸತ್ಯಯುಗದಲ್ಲಂತೂ ನಿಮ್ಮ ಬಳಿ ಕುಬೇರನ ಖಜಾನೆಗಳಿರುತ್ತವೆ. ಇಲ್ಲಿ ಕಂಗಾಲಾಗಿರಿದ್ದೀರಿ. ಆದ್ದರಿಂದ ಬಂದು ಬೇಹದ್ದಿನ ಆಸ್ತಿಯನ್ನು ಕೊಡಿ ಎಂದು ಕರೆಯುತ್ತಾರೆ. ಕಲ್ಪಕಲ್ಪವೂ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಮತ್ತೆ ಕಂಗಾಲಾಗಿ ಬಿಡುತ್ತಾರೆ. ನೀವು ಚಿತ್ರಗಳ ಮೇಲೆ ತಿಳಿಸಿದಾಗಲೇ ಅರಿತುಕೊಳ್ಳುವರು. ಮೊದಲ ನಂಬರ್ನಲ್ಲಿದ್ದ ಲಕ್ಷ್ಮೀನಾರಾಯಣರೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಮನುಷ್ಯರಾಗಿ ಬಿಟ್ಟರು. ಈ ಜ್ಞಾನವು ನಿಮಗೆ ಈ ಸಮಯದಲ್ಲಿ ಸಿಕ್ಕಿದೆ. ನಿಮಗೆ ತಿಳಿದಿದೆ, ಇಂದಿಗೆ 5,000 ವರ್ಷಗಳ ಮೊದಲು ಆದಿ ಸನಾತನ ದೇವಿ ಧರ್ಮವಿತ್ತು. ಅದಕ್ಕೆ ವೈಕುಂಠ, ಪ್ಯಾರಡೈಸ್, ದೈವಿ ಪ್ರಪಂಚವೆಂದು ಹೇಳಲಾಗುತ್ತದೆ. ಆದರೆ ಈಗ ಹೇಳುವುದಿಲ್ಲ. ಈಗಂತೂ ಭೂತದ ಪ್ರಪಂಚವಾಗಿದೆ. ಭೂತದ ಪ್ರಪಂಚದ ಅಂತ್ಯ ದೈವಿ ಪ್ರಪಂಚದ ಆದಿಯ ಸಂಗಮವಾಗಿದೆ. ಈ ಮಾತುಗಳನ್ನು ಈಗ ನೀವು ತಿಳಿದುಕೊಳ್ಳುತ್ತೀರಿ. ಇದನ್ನು ಮತ್ತಾರ ಮುಖದಿಂದಲೂ ಕೇಳಲು ಸಾಧ್ಯವಿಲ್ಲ. ತಂದೆಯು ಬಂದು ಇವರ ಮುಖದ ಆಧಾರವನ್ನು ತೆಗೆದುಕೊಳ್ಳುತ್ತಾರೆ. ಯಾರ ಮುಖವನ್ನು ತೆಗೆದುಕೊಳ್ಳುತ್ತಾರೆ
ಎಂಬುದನ್ನು ತಿಳಿದುಕೊಂಡಿಲ್ಲ. ಯಾರ ಮೇಲೆ ತಂದೆಯು ಸವಾರಿಯಾಗುವುದು? ಈ ಶರೀರದಲ್ಲಿ ನಿಮ್ಮ ಆತ್ಮ ಸವಾರಿಯಾಗುತ್ತದೆ ಅಲ್ಲವೇ? ಶಿವತಂದೆಗೆ ತಮ್ಮ ಶರೀರವಂತೂ ಇಲ್ಲ ಅಂದ ಮೇಲೆ ಅವರಿಗೆ ಮುಖವು ಅವಶ್ಯವಾಗಿ ಬೇಕು. ಇಲ್ಲವೆಂದರೆ ರಾಜಯೋಗವನ್ನು ಹೇಗೆ ಕಲಿಸುವುದು? ಪ್ರೇರಣೆಯಿಂದಲೂ ಕಲಿಸಲಾಗುವುದಿಲ್ಲ ಅಂದಾಗ ಇವೆಲ್ಲ ಮಾತುಗಳನ್ನು ಹೃದಯದಲ್ಲಿ ಬರೆದುಕೊಳ್ಳಬೇಕಾಗುತ್ತದೆ. ಪರಮಾತ್ಮನ ಬುದ್ಧಿಯಲ್ಲಿಯೂ ಸಹ ಸಂಪೂರ್ಣ ಜ್ಞಾನವಿದೆಯಲ್ಲವೇ? ನಿಮ್ಮ ಬುದ್ಧಿಯಲ್ಲಿಯೂ ಕುಳಿತುಕೊಳ್ಳಬೇಕು. ಈ ಜ್ಞಾನವನ್ನು ಬುದ್ಧಿಯಿಂದ ಧಾರಣೆ ಮಾಡಿಕೊಳ್ಳಬೇಕು. ನಿಮ್ಮ ಬುದ್ಧಿಯು ಸರಿ ಇದೆ ಎಂದು ಹೇಳಲಾಗುತ್ತದೆ. ಬುದ್ಧಿಯು ಆತ್ಮನಲ್ಲಿರುತ್ತದೆ, ಆತ್ಮವೇ ಬುದ್ಧಿಯಿಂದ ಅರಿತುಕೊಳ್ಳುತ್ತದೆ. ನಿಮ್ಮ ಬುದ್ಧಿಯನ್ನು ಕಲ್ಲ ಬುದ್ಧಿಯವರನ್ನಾಗಿ ಯಾರು ಮಾಡಿದರು? ಈಗ ತಿಳಿದುಕೊಳ್ಳುತ್ತೀರಿ. ರಾವಣನು ನಮ್ಮ ಬುದ್ಧಿಯನ್ನು ಏನು ಮಾಡಿಬಿಟ್ಟಿದ್ದಾನೆ. ನೆನ್ನೆಯ ದಿನ ನೀವು ನಾಟಕವನ್ನು ಅರಿತುಕೊಂಡಿರಲಿಲ್ಲ. ಬುದ್ಧಿಗೆ ಗಾಡ್ರೇಜ್ ಬೀಗವನ್ನು ಹಾಕಲ್ಪಟ್ಟಿತ್ತು. ಗಾಡ್ ಎಂಬ ಶಬ್ದವು ಬರುತ್ತದೆ ಅಲ್ಲವೇ? ತಂದೆಯು ಯಾವ ಬುದ್ಧಿಯನ್ನು ಕೊಡೋರು ಅದರ ಬದಲಾಗಿ ಕಲ್ಲ ಬುದ್ಧಿಯಾಗಿ ಬಿಡುತ್ತದೆ. ಮತ್ತೆ ತಂದೆಯು ಬಂದು ಬೀಗವನ್ನು ತೆಗೆಯುತ್ತಾರೆ. ಸತ್ಯಯುಗದಲ್ಲಿ ಪಾರಸಬುದ್ಧಿಯವರು ಇರಿಸ್ತಾರೆ. ತಂದೆಯು ಬಂದು ಎಲ್ಲರ ಕಲ್ಯಾಣ ಮಾಡುತ್ತಾರೆ. ಎಲ್ಲರ ಬುದ್ಧಿಯು ನಂಬರ್ ವಾರ್ ಆಗಿ ತೆರೆಯುತ್ತದೆ. ಮತ್ತೆ ಒಬ್ಬರ ಹಿಂದೆ ಇನ್ನೊಬ್ಬರು ಬರುತ್ತಾ ಇರುತ್ತಾರೆ. ಯಾರೂ ಸಹ ಮೇಲಿರಲು ಸಾಧ್ಯವಿಲ್ಲ, ಪತಿತರು ಅಲ್ಲಿರಲು ಸಾಧ್ಯವಿಲ್ಲ. ತಂದೆಯು ಪಾವನರನ್ನಾಗಿ ಮಾಡಿ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಎಲ್ಲರೂ ಪಾವನ ಆತ್ಮಗಳು ಇರುತ್ತಾರೆ. ಅದು ನಿರಾಕಾರಿ ಸೃಷ್ಟಿಯಾಗಿದೆ. ನೀವು ಮಕ್ಕಳಿಗೆ ಎಲ್ಲವೂ ಅರ್ಥವಾಗಿದೆ. ಆದ್ದರಿಂದ ತಮ್ಮ ಮನೆಯೂ ಸಹ ಬಹಳ ಹತ್ತಿರವಿದ್ದಂತೆ ಕಾಣುತ್ತದೆ. ನಿಮಗೆ ಮನೆಯೊಂದಿಗೆ ಬಹಳ ಪ್ರೀತಿ ಇದೆ. ನಿಮಗಿಷ್ಟು ಪ್ರೀತಿ ಯಾರಿಗೂ ಇಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ. ಯಾರಿಗೆ ತಂದೆಯ ಜೊತೆ ಪ್ರೀತಿ ಇದೆಯೋ ಅವರಿಗೆ ಮನೆಯೊಂದಿಗೆ ಪ್ರೀತಿ ಇರುತ್ತದೆ. ಅನನ್ಯ ಮಕ್ಕಳಿರುತ್ತಾರಲ್ಲವೇ? ಇದನ್ನು ತಿಳಿದುಕೊಂಡಿದ್ದೀರಿ. ಯಾರು ಇಲ್ಲಿ ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡಿ ಅನನ್ಯ ಮಕ್ಕಳಾಗಿರುವರು ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಚಿಕ್ಕವರು ಅಥವಾ ದೊಡ್ಡವರು ಶರೀರದ ಮೇಲಿಲ್ಲ. ಜ್ಞಾನ ಮತ್ತು ಯೋಗದಲ್ಲಿ ಯಾರು ಮಸ್ತರಾಗಿರುತ್ತಾರೆಯೋ ಅವರೇ ದೊಡ್ಡವರು. ಕೆಲವು ಚಿಕ್ಕ ಚಿಕ್ಕ ಮಕ್ಕಳು ಸಹ ಜ್ಞಾನದಲ್ಲಿ ತೀಕ್ಷ್ಣವಾಗಿದ್ದಾರೆ. ಅವರು ದೊಡ್ಡವರಿಗೆ ಓದಿಸುತ್ತಾರೆ. ಇಲ್ಲವೆಂದರೆ ದೊಡ್ಡವರು ಚಿಕ್ಕವರಿಗೆ ಓದಿಸುವುದು ನಿಯಮವಿದೆ. ಇತ್ತೀಚೆಗಂತೂ ಮನುಷ್ಯರು ಕುಬ್ಜರಾಗಿ ಬಿಡುತ್ತಾರೆ. ಹಾಗೆ ನೋಡಿದರೆ ಎಲ್ಲಾ ಆತ್ಮಗಳು ಕುಬ್ಜರಾಗಿದ್ದಾರೆ, ಅರ್ಥಾತ್ ಬೆಳವಣಿಗೆ ಇಲ್ಲದೆ ಕುಂಠಿತರಾಗಿದ್ದಾರೆ. ಆತ್ಮ ಬಿಂದುವಾಗಿದೆ. ಅದನ್ನು ಹೇಗೆ ತೂಕ ಮಾಡುವುದು? ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ. ಮನುಷ್ಯರು ನಕ್ಷತ್ರದ ಹೆಸರನ್ನು ಕೇಳಿ ಮೇಲೆ ನೋಡುತ್ತಾರೆ. ನೀವು ನಕ್ಷತ್ರದ ಹೆಸರನ್ನು ಕೇಳಿ ತಮ್ಮನ್ನು ನೋಡಿಕೊಳ್ಳುತ್ತೀರಿ. ನೀವು ಧರಣಿಯ ನಕ್ಷತ್ರಗಳಾಗಿದ್ದೀರಿ. ಆ ನಕ್ಷತ್ರಗಳು ಆಕಾಶ ಜಡ ನಕ್ಷತ್ರಗಳಾಗಿವೆ. ನೀವು ಚೈತನ್ಯವಾಗಿದ್ದೀರಿ. ಅಲ್ಲದರಂತೂ ಏನೂ ಅದಲು ಬದಲು ಆಗಲು ಸಾಧ್ಯವಿಲ್ಲ. ಆದರೆ ನೀವು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೀರಿ. ಎಷ್ಟು ದೊಡ್ಡ ಪಾತ್ರವನ್ನು ಅಭಿನಯಿಸುತ್ತೀರಿ. ಪಾತ್ರವನ್ನು ಅಭಿನಯಿಸುತ್ತಾ ಶಾಂತಿ ಕಡಿಮೆಯಾಗಿ ಬಿಡುತ್ತದೆ. ಬ್ಯಾಟರಿಯು ಖಾಲಿಯಾಗಿ ಬಿಡುತ್ತದೆ. ಮತ್ತೆ ತಂದೆಯು ಬಂದು ಭಿನ್ನ ಭಿನ್ನ ಪ್ರಕಾರದಿಂದ ತಿಳಿಸಿದ್ದಾರೆ. ಏಕೆಂದರೆ ಈಗ ನಿಮ್ಮ ಆತ್ಮವು ನಂದಿ ಹೋಗುವ ಸ್ಥಿತಿಯಲ್ಲಿದೆ. ಅದರಲ್ಲಿದ್ದ ಶಕ್ತಿ ಎಲ್ಲವೂ ಸಮಾಪ್ತಿಯಾಗಿದೆ. ಈಗ ಮತ್ತೆ ತಂದೆಯಿಂದ ಶಕ್ತಿಯನ್ನು ತುಂಬಿಕೊಳ್ಳುತ್ತೀರಿ. ನೀವು ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತೀರಿ. ಇದರಲ್ಲಿ ಸಮಯವೂ ಸಹ ಬಹಳ ವಿಘ್ನಗಳನ್ನು ಹಾಕುತ್ತದೆ. ಬ್ಯಾಟರಿಯನ್ನು ಇಮರ್ಜ್ ಮಾಡಿಕೊಳ್ಳಬೇಕು. ಬ್ಯಾಟರಿಯನ್ನು ಇಮರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ. ನೀವು ಚೈತನ್ಯ ಬ್ಯಾಟರಿಯಾಗಿದ್ದೀರಿ. ನಿಮಗೆ ತಿಳಿದಿದೆ, ತಂದೆಯ ಜೊತೆ ಯೋಗವನ್ನು ಇಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆ. ಈಗ ನೀವು ಮಕ್ಕಳು ತಮೋಪ್ರಧಾನರಾಗಿದ್ದೀರಿ. ಆ ಅಲೌಕಿಕ ವಿದ್ಯೆ ಮತ್ತು ಪಾರಲೌಕಿಕ ವಿದ್ಯೆಯಲ್ಲಿ ಬಹಳ ಅಂತರವಿದೆ. ಹೇಗೆ ನಂಬರ್ ವಾರ್ ಎಲ್ಲ ಆತ್ಮಗಳು ಮೇಲೆ ಹೋಗುತ್ತಾರೆ ಮತ್ತು ತಮ್ಮ ಸಮಯದಲ್ಲಿ ಪಾತ್ರವನ್ನು ಅಭಿನಯಿಸಲು ಬರಬೇಕಾಗುತ್ತದೆ. ಎಲ್ಲರಿಗೂ ಸಹ ತಮ್ಮ ಅವಿನಾಶಿ ಪಾತ್ರವು ಸಿಕ್ಕಿದೆ. ನೀವು 84 ಜನ್ಮಗಳ ಪಾತ್ರವನ್ನು ಎಷ್ಟು ಬಾರಿ ಅಭಿನಯಿಸಿರಬಹುದು. ನಿಮ್ಮ ಬ್ಯಾಟರಿಯು ಎಷ್ಟೆಷ್ಟು ಚಾರ್ಜ್ ಮತ್ತು ಡಿಸ್ಚಾರ್ಜ್ ಆಗಿದೆ.
ಯಾವಾಗ ನಮ್ಮ ಬ್ಯಾಟರಿಯು ಡಿಸ್ಚಾರ್ಜ್ ಆಗಿದೆ ಎಂದಾಗ, ಈಗ ತಿಳಿದಿದೆ ಎಂದರೆ ಮತ್ತೆ ಚಾರ್ಜ್ ಮಾಡಿಕೊಳ್ಳುವುದರಲ್ಲಿ ತಡವೇಕೆ ಮಾಡಬೇಕು. ಆದರೆ ಮಾಯವು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಲು ಬಿಡುವುದಿಲ್ಲ. ಮಾಯವು ಬ್ಯಾಟರಿ ಚಾರ್ಜ್ ಮಾಡಿಕೊಳ್ಳುವುದನ್ನು ನಿಮಗೆ ಮರೆಸಿಬಿಡುತ್ತದೆ. ಪದೇ ಪದೇ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. ತಂದೆಯನ್ನು ನೆನಪು ಮಾಡುವ ಪ್ರಯತ್ನ ಪಡುತ್ತೀರಿ, ಆದರೆ ಸೂಕ್ಷ್ಮವಾಗಿದ್ದಿಲ್ಲ. ನಿಮ್ಮಲ್ಲಿ ಯಾರು ತಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋಪ್ರಧಾನತೆಯ ಸಮೀಪ ಬರುವಿರೋ ಅಂತ ಅಂಥವರಿಂದಲೂ ಸಹ ಕೆಲವೊಮ್ಮೆ ಮಾಯವು ತಪ್ಪುಗಳನ್ನು ಮಾಡಿಸಿ ಬ್ಯಾಟರಿಯನ್ನು ಡಿಸ್ಚಾರ್ಜ್ ಮಾಡಿಬಿಡುತ್ತದೆ. ಇದು ಕೊನೆಯವರೆಗೂ ಆಗುತ್ತಿರುತ್ತದೆ. ಮತ್ತೆ ಯಾವಾಗ ಯುದ್ಧದ ಅಂತ್ಯವಾಗುವುದು, ಆಗ ಎಲ್ಲರೂ ಸಮಾಪ್ತಿಯಾಗುತ್ತಾರೆ. ಮತ್ತು ಯಾರೆಷ್ಟು ಬ್ಯಾಟರಿ ಚಾರ್ಜ್ ಆಗಿರುವುದು ಅದರ ಅನುಸಾರವಾಗಿ ಪದವಿಯನ್ನು ಪಡೆಯುತ್ತೀರಿ. ಎಲ್ಲ ಆತ್ಮಗಳು ತಂದೆಯ ಮಕ್ಕಳಾಗಿದ್ದೀರಿ. ತಂದೆ ಬಂದು ಎಲ್ಲಾ ಬ್ಯಾಟರಿಯನ್ನು ಚಾರ್ಜ್ ಮಾಡಿಸುತ್ತಾರೆ. ಆಟವು ಎಷ್ಟು ವಿಚಿತ್ರವಾಗಿದೆ ಮಾಡಲ್ಪಟ್ಟಿದೆ. ಪದೇ ಪದೇ ತಂದೆಯ ಜೊತೆ ಬುದ್ಧಿಯೋಗ ನೀಡುವುದರಿಂದ ದೂರವಾದ ಎಷ್ಟೊಂದು ನಷ್ಟವಾಗಿ ಬಿಡುತ್ತದೆ. ಆದ್ದರಿಂದ ಬುದ್ಧಿಯೋಗವು ತುಂಡಾಗಿರಿಸಲು ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಯಾವಾಗ ಸಮಾಪ್ತಿಯಾಗಿರುವುದು, ಅನಂತರ ನಂಬರ್ 1 ಪುರುಷಾರ್ಥದನುಸಾರವಾಗಿ ನಿಮ್ಮ ಪಾತ್ರವು ಮುಕ್ತವಾಗುತ್ತದೆ. ಹೇಗೆ ಕಲ್ಪವೂ ಆಗುತ್ತದೆ. ಆತ್ಮಗಳ ಚಾಲೆಂಜ್ ಆತ್ಮಗಳ ಮಾಲೆಯು ತಯಾರಾಗುತ್ತದೆ. ಮಕ್ಕಳು ತಿಳಿದುಕೊಂಡಿದ್ದೀರಿ, ರುದ್ರಾಕ್ಷಿ ಮಾಲೆ ಇದೆ, ರುದ್ರವಿನ ಮಾಲೆಯೂ ಇದೆ. ಮೊದಲ ನಂಬರ್ನಲ್ಲಿ ಅವರ ಮಾಲೆಯನ್ನು ಇಡುತ್ತಾರಲ್ಲವೇ. ತಂದೆಯು ಈ ಪ್ರಪಂಚವನ್ನು ರಚಿಸುತ್ತಾರೆ. ಹೇಗೆ ರುದ್ರಮಾಲೆ ಇದೆಯೋ ಅದೇ ರೀತಿ ರುಂಡಮಾಲೆಯೂ ಸಹ ಇದೆ. ಬ್ರಾಹ್ಮಣರ ಮೇಲೆಯೂ ಈಗ ತಯಾರಾಗಲು ಸಾಧ್ಯವಿಲ್ಲ. ಏಕೆಂದರೆ ಅದಲು ಆದವರಂತೆ ಯಾವಾಗೂ ರುದ್ರಮಾಲೆಯಾಗುವುದು, ಆಗಲೇ ಅಂತಿಮ ತೀರ್ಪು ಆಗುವುದು. ಇದು ಬ್ರಾಹ್ಮಣರ ಮಾಲೆಯಾಗಿದೆ. ಆದರೆ ಈ ಸಮಯದಲ್ಲಿ ತಯಾರಾಗಿರಲು ಸಾಧ್ಯವಿಲ್ಲ, ಏಕೆಂದರೆ ನೀವು ಬ್ರಾಹ್ಮಣರ ಸ್ಥಿತಿಯು ಬದಲಾಗುತ್ತದೆ. ವಾಸ್ತವದಲ್ಲಿ ಎಲ್ಲರೂ ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದಾರೆ. ಶಿವ ತಂದೆಯ ಸಂತಾನರ ಮಾಲೆಯೂ ಇದೆ, ವಿಷ್ಣುವಿನ ಮಾಲೆ ಎಂದು ಹೇಳುತ್ತಾರೆ. ನೀವು ಬ್ರಾಹ್ಮಣರಾಗುತ್ತೀರಿ ಅಂದ ಮೇಲೆ ಬ್ರಹ್ಮ ಮತ್ತು ಶಿವನ ಮಾಲೆಯೂ ಬೇಕು. ಇದೆಲ್ಲ ಜ್ಞಾನವು ಬುದ್ಧಿಯಲ್ಲಿ ನಂಬರವಾರಿದೆ. ಎಲ್ಲರೂ ಕೇಳುತ್ತಾರೆ, ಆದರೆ ಕೇಳಿರುವುದು ಕೆಲವರಿಗೆ ಆ ಸಮಯದಲ್ಲೇ ಕಿವಿಗಳಿಂದ ಹೊರಟು ಹೋಗುತ್ತದೆ. ಕೇಳುವುದೇ ಇಲ್ಲ. ಕೆಲವರಂತೂ ಓದುವುದೇ ಇಲ್ಲ. ಭಗವಂತನು ಓದಿಸಲು ಬಂದಿದ್ದಾರೆಂದು ಅವರಿಗೆ ಅರ್ಥವಾಗುವುದೇ ಇಲ್ಲ. ಈ ವಿದ್ಯೆಯನ್ನು ಎಷ್ಟೊಂದು ಖುಷಿಯಿಂದ ಓದಬೇಕಲ್ಲವೇ. ಒಳ್ಳೆಯದು. ಮಧುರಾತಿ ಮಧುರಾಗಲಿ. ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಬಾಪ್ತಾದರ ನೆನಪು ಪ್ರೀತಿಯಾಗು ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. शुक्रिया बाबा शुक्रिया. वहा बाबा ವಹಾ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ನೆನಪಿನ ಯಾತ್ರೆಯಿಂದ ಆತ್ಮರೂಪಿ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಂಡು ಸತೋಪ್ರಧಾನತೆಯನ್ನು ತಲುಪಬೇಕಾಗಿದೆ. ಬ್ಯಾಟರಿಯು ಡಿಸ್ಚಾರ್ಜ್ ಆಗುವಂತ ಯಾವುದೇ ತಪ್ಪನ್ನು ಮಾಡಬಾರದು. 2ನೇ ಪಾಯಿಂಟ್, ಅನನ್ಯ ಮಕ್ಕಳಾಗಲು ತಂದೆಯ ಜೊತೆಗೆ ಮನೆಯೊಂದಿಗೆ ಪ್ರೀತಿಯನ್ನಿಟ್ಟುಕೊಳ್ಳಬೇಕು. ಜ್ಞಾನ ಮತ್ತು ಯೋಗದಲ್ಲಿ ಮಸ್ತರಾಗಬೇಕಾಗಿದೆ. ತಂದೆಯು ಏನನ್ನು ತಿಳಿಸುವರೋ ಅದನ್ನು ತಮ್ಮ ಸಹೋದರಿಗೆ ತಿಳಿಸಬೇಕಾಗಿದೆ. ವರದಾನ: ಒಬ್ಬ ತಂದೆಯನ್ನು ತಮ್ಮ ಸಂಸಾರವನ್ನಾಗಿ ಮಾಡಿಕೊಂಡು ಸದಾ ಒಬ್ಬರ ಆಕರ್ಷಣೆಯಲ್ಲಿ ಇರುವಂತ ಕರ್ಮಬಂಧನ ಮುಕ್ತಭವ. ವಿವರಣೆಯಾಗಿದೆ. ಸದಾ ಇದೇ ಅನುಭವದಲ್ಲಿರಿ. ಒಬ್ಬ ತಂದೆ ಹೊರತು ಮತ್ಯಾರೂ ಇಲ್ಲ.
ಒಬ್ಬ ತಂದೆಯೇ ನನ್ನ ಸಂಸಾರ ಮತ್ಯಾವುದೇ ಆಕರ್ಷಣೆ ಇಲ್ಲ, ಯಾವುದೇ ಕರ್ಮ ಬಂಧನವಿಲ್ಲ, ತಮ್ಮ ಯಾವುದೇ ಬಲಹೀನ ಸಂಸ್ಕಾರದ ಬಂಧನವೂ ಇರಬಾರದು. ಯಾರು ಯಾರ ಮೇಲೆಯೂ ನನ್ನದೆಂಬ ಅಧಿಕಾರ ಬಿಡುತ್ತಾರೆ ಅವರಿಗೆ ಕ್ರೋಧ ಅಥವಾ ಅಭಿಮಾನ ಬರುತ್ತದೆ. ಇದೂ ಸಹ ಕರ್ಮ ಬಂಧನವಾಗಿದೆ. ಅಂದರೆ ಯಾವಾಗ ತಂದೆಯವರೇ ನನ್ನ ಸಂಸ್ಕಾರವಾಗಿದ್ದಾರೆ, ಈ ಸ್ಮೃತಿ ಇರುತ್ತದೆ ಎಂದರೆ ನನ್ನದು ನನ್ನದು ಎನ್ನುವುದೆಲ್ಲವೂ ಒಬ್ಬ ನನ್ನ ಬಾಬಾರೊಳ್ಳೆ ಸಮಾವೇಶವಾಗಿ ಬಿಡುತ್ತದೆ ಮತ್ತು ಕರ್ಮ ಬಂಧನಗಳಿಂದ ಸಹಜವಾಗಿ ಮುಕ್ತರಾಗಿ ಬಿಡುತ್ತೀರಿ. ಸ್ಲೋಗನ್ ಆಗಿದೆ, ಮಹಾನ್ ಆತ್ಮರು ಅವರಾಗಿದ್ದಾರೆ ಯಾರ ದೃಷ್ಟಿ ಮತ್ತು ವೃತ್ತಿಯು ಬೇಹದ್ದಿನದಾಗಿರುತ್ತದೆ. ಮಹಾನ್ ಆತ್ಮರು ಅವರಾಗಿದ್ದಾರೆ ಯಾರ ದೃಷ್ಟಿ ಮತ್ತು ವೃತ್ತಿಯು ಬೇಹದ್ದಿನದಾಗಿರುತ್ತದೆ. ಓಂ ಶಾಂತಿ.